ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಎಲ್ಲರ ಪ್ರೀತಿಯ ನಾಯಕರಾದಂತಹ ಕುಮಾರಣ್ಣ ಅವರಿಗೆ, ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ, ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇಳಿಸಿ 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 ಇಳಿಸಿ. ಈಗ ರೈತರ ಬದುಕು ಗೋವಿಂದಣ್ಣ ಗೋವಿಂದ, ಬಡವರ ಬಾಳು ಬಡವರ ಬದುಕು ಗೋವಿಂದ ಹರಿ ಗೋವಿಂದ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಅಕ್ಕಿ ಅಗತ್ಯ ವಸ್ತುಗಳು ಬೆಲೆಯು ಗೋವಿಂದಣ್ಣ ಗೋವಿಂದ, ಗೋವಿಂದಣ್ಣ ಗೋವಿಂದ, ಬಡವರ ಬದುಕು ರೈತ. ಜೆಡಿಎಸ್ ಹೋರಾಟಕ್ಕೆ, ಜೆಡಿಎಸ್ ಎಲ್ಲ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಮೊನ್ನೆ ಹೇಳಿದ್ದೆ ನಾನು, ಈ ದೇಶದಲ್ಲಿ ನಡೆಯುವ ರೈತರ ಆಂದೋಲನ ಸರ್ಕಾರದ ಪ್ರಬಲವಾದ ಸರ್ಕಾರ, ಸಾಮಾನ್ಯವಾದ ರೈತ ಈಗಲಾದರೂ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ. ಹೋರಾಟದಿಂದ ಯಾವುದನ್ನು ನಾವು ಯಾವ ಕಾರಣಕ್ಕೆ ಹೋರಾಟ ಮಾಡ್ತೀವಿ ಗುರಿ ಮುಟ್ಟುವಾಗ ಸರ್ಕಾರ ಅದನ್ನು ವೈಯಕ್ತಿಕವಾಗಿ ತಗೋಬಾರ್ದು. ಆ ಸಂಕಷ್ಟವನ್ನು ತಿಳಿದು ಬಗೆಹರಿಸುವ ಜವಾಬ್ದಾರಿ ಅವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಧರ್ಮ. ಅದರಿಂದ ಇವತ್ತು ನಾನು ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡಲ್ಲ. ರಾಜ್ಯ ಸರ್ಕಾರ ಸ್ವಲ್ಪ ಕಡಿಮೆ ಮಾಡಬಹುದು, ಅವರು ಹಾಕಿರ್ತಕ್ಕಂಥ ತೆರಿಗೆ ಏನಿದೆ ಸೆಸ್ಸು ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಆದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಹೆಚ್ಚು. ಅದರಿಂದ ಇವತ್ತೇನು ನೀವು ಮಾಡ್ತಾ ಇದ್ದೀರಿ, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಬೆಂಗಳೂರು ನಗರದಲ್ಲಿ ತುಂಬ ಸಮಸ್ಯೆ ಇದೆ. ದಯಮಾಡಿ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಕೊಡಬೇಕು. ನಾವು ಜನಗಳ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವು ಹೋರಾಟದಿಂದಲೇ ಅವರ ವಿಶ್ವಾಸ ನಂಬಿಕೆಯನ್ನು ನಾವು ಗಳಿಸ್ಕೊಳ್ಳಬೇಕು. ನಾನು ಎಲ್ಲ ನಮ್ಮ ಪಕ್ಷದ ಮುಖಂಡರಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ರೈತಾಭಿವೃದ್ಧಿಯನ್ನು ಹೊರಗಡೆ ಹೋರಾಟ ಮಾಡೋದು ಬೇರೆ ವಿಷಯ. ಕುಮಾರಸ್ವಾಮಿ, ನಾನು, ಬಂಡಪ್ಪ ನಾವೆಲ್ಲ ಇದ್ದೇವೆ. ಅಲ್ಲಿ ನಾವು ಹೋರಾಟ ಕಾರ್ಯಕ್ರಮ ರೂಪಿಸ್ಕೊಳ್ತೇವೆ. ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರ ಇದೆ. ನೀವೆಲ್ಲರೂ ಸೇರಿ ಯಾವುದೇ ಸಮಸ್ಯೆ ಬಂದರೂ ಹೋರಾಟ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ತೊಡಗಿಸಿಕೊಳ್ಳಬೇಕು ಅಂತ